ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಕ್ವಶನ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಆನ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಮತ್ತೊಂದು ಕ್ವಶನ್. ಈ ತರದ ಒಂದು ಕ್ವಶನ್ಸ್ ಅನ್ನ ನಿಮ್ಮ ಎಕ್ಸಾಮಿನೇಷನ್ಸ್ ಅಲ್ಲಿ ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಕ್ವಶನ್ ಏನಿದೆಯಪ್ಪ ಅಂತ ಹೇಳಿದ್ರೆ, an asset which costs rupees 1,50,000 as a carrying amount rupees 1 lakh, cumulative depreciation for tax purpose is rupees 90,000 and tax rate is 25%. ಇಷ್ಟು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಟ್ಯಾಕ್ಸ್ ಬೇಸ್ ಅಂಡ್ ಕರಸ್ಪಾಂಡಿಂಗ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಅಸೆಟ್ ಕಾಸ್ಟ್ ಕೊಟ್ಟಿದ್ದಾರೆ. ದ ಅಸೆಟ್ ಕಾಸ್ಟ್ 1,50,000 ಇದೆಯಂತೆ. ಮತ್ತೆ ಅದರ ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಕ್ವಶನ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ. ಅಂಡ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಪರ್ಪಸ್ಗೆ 90,000 ಡಿಪ್ರಿಸಿಯೇಷನ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಟ್ಯಾಕ್ಸ್ ಪರ್ಪಸ್ 90,000 ಡಿಪ್ರಿಸಿಯೇಷನ್ ಇದೆಯಂತೆ. ಅಂಡ್ ಕ್ವಶನ್ ಅಲ್ಲಿ ಟ್ಯಾಕ್ಸ್ ರೇಟು 25% ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ನಮ್ಗೆ ನೀವು ಟ್ಯಾಕ್ಸ್ ಬೇಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಮೇನ್ ಬೇಕಾಗಿರೋದು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಕ್ವಶನ್ ಅಲ್ಲಿ ಕೊಟ್ಟಿರೋದು. ಸರಿನಾ? ಸೊ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ನೀವು ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಆಲ್ರೆಡಿ ನನ್ನ ಒಂದು 2 ಪ್ರೀವಿಯಸ್ ವಿಡಿಯೋದಲ್ಲಿ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ, ನೀವು ಅಲ್ಲಿ ನೋಡ್ಬೋದು. ಸೊ ಇಲ್ಲಿ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ಯಾವ ತರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಈ ತರ ಕ್ವಶನ್ಸ್ ಕೊಟ್ಟು ನೀವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ, ಸೊ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರ ಅಂದ್ರೆ ನೀವು 4 ಸ್ಟೆಪ್ ಅನ್ನ ಮಾಡಬೇಕು. ಅದರಲ್ಲೇ ಮೊದಲನೇ ಸ್ಟೆಪ್ ಏನಪ್ಪಾ ಅಂದ್ರೆ ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದರಲ್ಲಿ ಮೊದಲನೇ ಸ್ಟೆಪ್ ಕ್ಯಾರಿಯಿಂಗ್ ಅಮೌಂಟ್. ನೋಡಿ, ಫಸ್ಟ್ ಕ್ಯಾರಿಯಿಂಗ್ ಅಮೌಂಟ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ ಅಂದ್ರೆ ಕ್ವಶನ್ ಅಲ್ಲಿ ಕ್ಯಾರಿಯಿಂಗ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಈ ಒಂದು ಕ್ವಶನ್ ಅಲ್ಲಿ ನೋಡಿ, ಕ್ಯಾರಿಯಿಂಗ್ ಅಮೌಂಟ್ ಅವರೇ ಕೊಟ್ಟಿದ್ದಾರೆ. ಎಷ್ಟಿದೆಯಪ್ಪ ಕ್ಯಾರಿಯಿಂಗ್ ಅಮೌಂಟ್? 1 lakh rupees ಅವರೇ ಕೊಟ್ಟಿದ್ದಾರೆ. ಅವರೇ ಕೊಟ್ರೆ ನಾನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು 1 lakh rupees ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಹಾಗೆ ತಗೊಳ್ತೀನಿ. ಇದು ಮೊದಲನೇದು. ಕ್ಯಾರಿಯಿಂಗ್ ಅಮೌಂಟ್ ಕೊಟ್ಟಿಲ್ಲ ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ಟ್ ಆಫ್ ಅಸೆಟ್ ಮೈನಸ್ ಡಿಪ್ರಿಸಿಯೇಷನ್ ಮಾಡಿದ್ರೆ ನಿಮಗೆ ಕ್ಯಾರಿಯಿಂಗ್ ಅಮೌಂಟ್ ಬರುತ್ತೆ. ಬಟ್ ಕ್ವಶನ್ ಅಲ್ಲಿ ಕ್ಯಾರಿಯಿಂಗ್ ಅಮೌಂಟ್ ಅವರೇ ಕೊಟ್ಟಿದ್ದಾರೆ 1 lakh rupees, ಹಾಗೆ ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ದೆನ್ ಎರಡನೇದು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನೀವು ಎರಡನೇದು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಟ್ಯಾಕ್ಸ್ ಬೇಸ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಟ್ಯಾಕ್ಸ್ ಬೇಸ್ ಯಾವ ತರ ನೀವು ಟ್ಯಾಕ್ಸ್ ಬೇಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಟ್ಯಾಕ್ಸ್ ಬೇಸ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಟ್ಯಾಕ್ಸ್ ಬೇಸ್ ಈಕ್ವಲ್ಸ್ ಫಾರ್ಮುಲಾ ಏನಿರುತ್ತೆ ಅಂದ್ರೆ ಕಾಸ್ಟ್ ಆಫ್ ಅಸೆಟ್. ಅಸೆಟ್ ನೇಮ್ ಕೊಟ್ಟಿಲ್ಲ, ಹಾಗಾಗಿ ಬರೀ ಅಸೆಟ್ ಅಂತ ತಗೊಳ್ತೀನಿ. ಅಸೆಟ್ ನೇಮ್ ಕೊಟ್ಟಿದ್ರೆ ನಾನು ಅಸೆಟ್ ನೇಮ್ ತಗೊಳ್ತಾ ಇದ್ದೆ. ಕಾಸ್ಟ್ ಆಫ್ ಅಸೆಟ್ ಮೈನಸ್ accumulated depreciation as per tax. ನೋಡಿ, ಆಸ್ ಪರ್ ಟ್ಯಾಕ್ಸ್ ನೀವು ತಗೋಬೇಕು. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಟ್ಯಾಕ್ಸ್ ನೀವು ತಗೋಬೇಕು. ಸೊ ನೀವು ಟ್ಯಾಕ್ಸ್ ಬೇಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಈಗ ಈ ಫಾರ್ಮುಲಾಗೆ ನೀವು ಅಪ್ಲೈ ಮಾಡಿ. ಟ್ಯಾಕ್ಸ್ ಬೇಸ್ ಈಕ್ವಲ್ಸ್ ಕಾಸ್ಟ್ ಆಫ್ ಅಸೆಟ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ 1,50,000 ಕಾಸ್ಟ್ ಆಫ್ ಅಸೆಟ್. ಸೊ ಇಯರ್ ಅಸೆಟ್ ಕಾಸ್ಟ್ ಇಸ್ ಗಿವನ್ 1,50,000 ಇಸ್ ಗಿವನ್. ಸೊ ಅಸೆಟ್ ನೇಮ್ ಕೊಟ್ಟಿಲ್ಲ, ಹಾಗಾಗಿ ಕಾಸ್ಟ್ ಆಫ್ ಅಸೆಟ್ 1,50,000 ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಟ್ಯಾಕ್ಸ್ ಪರ್ಪಸ್. ನೋಡಿ, ಅವ್ರು ಕೊಟ್ಟಿದ್ದಾರೆ ಡಿಪ್ರಿಸಿಯೇಷನ್ ಆಸ್ ಪರ್ ಟ್ಯಾಕ್ಸ್ ಪರ್ಪಸ್ ತಗೋಬೇಕು. ಟ್ಯಾಕ್ಸ್ ಪರ್ಪಸ್ ಎಷ್ಟು ಡಿಪ್ರಿಸಿಯೇಷನ್ ಇದೆಯಂತೆ? 90,000 ಕೊಟ್ಟಿದ್ದಾರೆ. ಸೊ 90,000 ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಈಗ ಕಾಸ್ಟ್ ಆಫ್ ಅಸೆಟ್ ಅಲ್ಲಿ ನೀವು ಡಿಪ್ರಿಸಿಯೇಷನ್ ಆಸ್ ಪರ್ 80 ನೀವು ಲೆಸ್ ಮಾಡಿದಾಗ ನಿಮ್ಗೆ ಬರ್ತಕ್ಕಂಥ ಅಮೌಂಟ್ 1,50,000 90,000 ಹೋದ್ರೆ ನಿಮ್ಗೆ ಇನ್ನ 60,000 ಏನ್ ಬರುತ್ತೆ? ದಿಸ್ 60,000 ಕಾಲ್ಡ್ ಆಸ್ ಟ್ಯಾಕ್ಸ್ ಬೇಸ್ ಅಂತ ಕರಿತೀವಿ. ಸೊ ಇದನ್ನ ನಾವು ಟ್ಯಾಕ್ಸ್ ಬೇಸ್ ಅಂತ ಕರಿಬೇಕಾಗುತ್ತೆ. 60,000 ನಮಗೆ ಟ್ಯಾಕ್ಸ್ ಬೇಸ್ ಸಿಗುತ್ತೆ. ಸೊ ಇದು ಅವರು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳೋದು. ಟ್ಯಾಕ್ಸ್ ಬೇಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ. ಕಾಸ್ಟ್ ಆಫ್ ಅಸೆಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಟ್ಯಾಕ್ಸ್, ಯು ವಿಲ್ ಗೆಟ್ ಟ್ಯಾಕ್ಸ್ ಬೇಸ್ ಸಿಗುತ್ತೆ. ಇದು ಎರಡನೇದು. ದೆನ್ ಮೂರನೇದು, ನೀವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಇದು ಫಸ್ಟ್ 2 ಸ್ಟೆಪ್ ಮ್ಯಾಂಡೇಟರಿ ಆಗಿರುತ್ತೆ. ಸೊ ನೀವು ಮಾಡಲೇಬೇಕು, ಕ್ಯಾರಿಂಗ್ ಅಮೌಂಟ್ ಮತ್ತೆ ಟ್ಯಾಕ್ಸ್ ಬೇಸ್. ಮೂರನೇ ಸ್ಟೆಪ್ ಏನ್ ಹೇಳುತ್ತೆ ಅಂದ್ರೆ, ಟ್ಯಾಕ್ಸಬಲ್ ಟೆಂಪರರಿ
ಡಿಫರೆನ್ಸ್, ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೀವು ಮೊದಲ ಎರಡು ಸ್ಟೆಪ್ ಅನ್ನ ನೀವು ಕ್ಯಾರಿಯಿಂಗ್ ಅಮೌಂಟ್ ಮತ್ತೆ ಟ್ಯಾಕ್ಸ್ ಬೇಸ್ ಮಾಡಿದ್ದೀರ ಅಂದ್ರೆ ನಿಮಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಈಸಿಯಾಗಿ ಸಿಗುತ್ತೆ. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್. ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ನಿಮಗೆ ಸಿಗುತ್ತೆ. ಸೊ ಈಗ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅನ್ನ ನೀವು ಮಾಡ್ತೀರಾ ಅಂದ್ರೆ ಕ್ಯಾರಿಯಿಂಗ್ ಅಮೌಂಟ್ ನ ಅವರೇ ಕೊಟ್ಟಿರೋದ್ರಿಂದ ನಾನು ಕ್ಯಾರಿಯಿಂಗ್ ಅಮೌಂಟ್ 1 lakh rupees ಕೊಟ್ಟಿದ್ದಾರೆ, 1 lakh rupees ಮೈನಸ್ ಟ್ಯಾಕ್ಸ್ ಬೇಸ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ನೋಡಿ. ಟ್ಯಾಕ್ಸ್ ಬೇಸ್ ನಮಗೆ ಬಂದಿದೆ 60,000 ಟ್ಯಾಕ್ಸ್ ಬೇಸ್ ನಮಗೆ ಬಂದಿರ್ತಕ್ಕಂಥದ್ದು. ಸೊ 60,000 ಟ್ಯಾಕ್ಸ್ ಬೇಸ್ ಇದೆ. ಸೊ ಈಗ ನೀವು ಸಿಂಪ್ಲಿಫೈ ಮಾಡಿ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಈಕ್ವಲ್ಸ್ 1 lakh ಅಲ್ಲಿ 60,000 ನೀವು ಲೆಸ್ ಮಾಡಿದ್ರೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ 40,000 ಬರುತ್ತೆ. ದಿಸ್ ಇಸ್ ವಾಟ್ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ನೀವು ಕ್ಯಾರಿಯಿಂಗ್ ಅಮೌಂಟ್ ಟ್ಯಾಕ್ಸ್ ಬೇಸ್ ಎರಡು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಕ್ಯಾರಿಯಿಂಗ್ ಅಮೌಂಟ್ ಅಲ್ಲಿ ಟ್ಯಾಕ್ಸ್ ಬೇಸ್ ಅನ್ನ ಲೆಸ್ ಮಾಡಿದ್ರೆ ಬರುತ್ತೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್. ಸೊ ಈಗ ನೀವು ಲಾಸ್ಟ್ ಅಲ್ಲಿ ನೀವೇನ್ ಮಾಡ್ತೀರಾ, ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಬಂದ್ರೆ ಈಗ ನೀವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಮಾಡಬಹುದು. ಹೇಗೆ ನೀವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ? ಸೊ ವಾಟ್ ಇಸ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟಿಂಗ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಂದ್ರೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಈಕ್ವಲ್ಸ್ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಇಂಟು ಟ್ಯಾಕ್ಸ್ ರೇಟ್. ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಇಂಟು ಟ್ಯಾಕ್ಸ್ ರೇಟ್ ಮಾಡಿದ್ರೆ ನಿಮಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಸಿಗುತ್ತೆ. ಈಗ ನೀವು ಅಪ್ಲೈ ಮಾಡಿ ಫಾರ್ಮುಲಾಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅನ್ನ ನಾವೇ ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟು ಬಂದಿದೆ? 40,000 ಬಂದಿದೆ. ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ 40,000 ಇದೆ. ಇಂಟು ಟ್ಯಾಕ್ಸ್ ರೇಟ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ಟ್ಯಾಕ್ಸ್ ರೇಟ್ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 25% ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ. ಸೊ ಅವ್ರು ಎಷ್ಟು ಕೊಟ್ಟಿರ್ತಾರೋ ಅಷ್ಟು ತಗೋಬೇಕು. 25% ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ, ಅಷ್ಟು ತಗೊಳ್ಳಿ. ಕೊಟ್ಟಿಲ್ಲ ಅಂದ್ರೆ 30% ಅನ್ನ ನೀವು ಅಸ್ಯೂಮ್ ಮಾಡ್ಕೊಳ್ಳಿ. ಬಟ್ ಕ್ವಶನ್ ಅಲ್ಲಿ 25% ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು 25% ತಗೊಂಡಿದ್ದೇನೆ. ಸೊ ಈಗ ನೀವು ಸಿಂಪ್ಲಿಫೈ ಮಾಡಿದ್ರೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಈಕ್ವಲ್ಸ್ 40,000 ಮೇಲೆ 25% ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 10,000 ನಮ್ಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ. ಸೊ ಇದು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಇದು ಸಿಂಪಲ್ ಒಂದು ಕ್ವಶನ್ ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥದ್ದು. ಫಸ್ಟ್ ನೀವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ತಿದ್ರ ಅಂದ್ರೆ ಫಸ್ಟ್ ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕ್ವಶನ್ ಅಲ್ಲಿ ಅವರೇ ಕೊಟ್ಟಿರೋದ್ರಿಂದ ನಾನೇನ್ ಮಾಡ್ಕೊಂಡಿಲ್ಲ, ಹಾಗೆ ತಗೊಂಡಿದ್ದೀನಿ. ಎರಡನೇದು ಟ್ಯಾಕ್ಸ್ ಬೇಸ್ ಮಾಡಬೇಕು. ಟ್ಯಾಕ್ಸ್ ಬೇಸ್ ಹೇಗೆ ಮಾಡ್ತೀರಾ ಅಂದ್ರೆ ಕಾಸ್ಟ್ ಆಫ್ ಅಸೆಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಟ್ಯಾಕ್ಸ್ ಅನ್ನೇ ತಗೋಬೇಕು. ಸೊ ಕಾಸ್ಟ್ ಆಫ್ ಅಸೆಟ್ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಟ್ಯಾಕ್ಸ್ ಲೆಸ್ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಬೇಸ್ ಸಿಗುತ್ತೆ. ಮೂರನೇ ಸ್ಟೆಪ್ ಬಂದು ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಮಾಡಬೇಕು. ಅಲ್ಲಿ ಹೇಗೆ ಮಾಡ್ತೀರಾ ಅಂದ್ರೆ ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಬರುತ್ತೆ. ದೆನ್ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಬಂದಾದ್ಮೇಲೆ ನೀವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಮಾಡ್ಬೋದು. ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಇಂಟು ಟ್ಯಾಕ್ಸ್ ರೇಟ್ ಮಾಡಿದ್ರೆ ನಿಮಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಒನ್ಸ್ ನೀವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡಿದಾದ್ಮೇಲೆ ಒಂದು ಜರ್ನಲ್ ಎಂಟ್ರಿ ಕಾನ್ಸ್ಟೆಂಟ್ ಆಗಿ ನೀವು ಬರೀಬೇಕಾಗುತ್ತೆ. ಏನಪ್ಪಾ ಜರ್ನಲ್ ಎಂಟ್ರೀಸ್, ಯಾವ ತರ ನೀವು ಪ್ರೆಸೆಂಟೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಒಂದು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು ನೀವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡಿದಾದ್ಮೇಲೆ. ಸೊ ಡೇ ಟು ಅಟ್ ದಿ ಎಂಡ್ ಆಫ್ ದಿ ಇಯರ್ ಅಂತ ಕೊಟ್ಬಿಟ್ಟು ಈ ತರ ಒಂದು ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಿ. ಡೆಫರ್ಡ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟೆಡ್ ಟು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಕೌಂಟ್. ಎಷ್ಟು ಅಮೌಂಟ್ ತಗೋಬೇಕು ಅಂದ್ರೆ ನೀವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ನೀವು ಫೈಂಡ್ ಔಟ್ ಮಾಡಿದಿರಲ್ವಾ, 10,000 ಡೆಬಿಟ್ ಕಾಲಮ್ ಅಲ್ಲಿ 10,000 ತಗೊಳ್ಳಿ. ಡೆಫರ್ಡ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟೆಡ್ 10,000 ಟು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಕೌಂಟ್ ಅಂತ 10,000 ಅನ್ನ ಡೆಬಿಟ್ ಮತ್ತೆ ಕ್ರೆಡಿಟ್ ಅಲ್ಲಿ ತಗೊಳ್ಳಿ. ನರೇಶನ್ ನೀವು ಬೀಯಿಂಗ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ರೆಕಾರ್ಡೆಡ್ ಅಂತ ಬರೆದ್ರೆ ಸಾಕಾಗತ್ತೆ. ಸೊ ಇದು ಒಂದು ಕ್ವಶನ್ ಸೆಕ್ಷನ್ ಬಿ ಗೆ ಕೇಳ್ತಕ್ಕಂಥದ್ದು, ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ
ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವುದೆಲ್ಲ ಟಾಪಿಕ್ ಬೇಕು ಆ ಟಾಪಿಕ್ ಅನ್ನ ಕಮೆಂಟ್ ಮೂಲಕ ತಿಳಿಸಿದರೆ ಮುಂದಿನ ದಿನದಲ್ಲಿ ನಾನು ಆ ಟಾಪಿಕ್ಗಳಿಗೂ ಕೂಡ ವಿಡಿಯೋಸ್ ಅನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.